ಮೈ ಲಾರ್ಡ್, ಮಿಸ್ಟರ್ ಮುಕುಂದ ಅವರು ರೇಡಿಯೋ ಜಾಕಿನೋ ಟಿವಿ ಆಂಕರು ಆಗಿದ್ದಿದ್ರೆ ಬಹಳ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ಅವ್ರು ಇವ್ರ ಕಾಲು ಎಳ್ಕೊಂಡು ಇರೋ ಬರೋ ದೇವರಿಗೆಲ್ಲ ಲೇವಡಿ ಮಾಡಿಕೊಂಡು ಸಾಕಷ್ಟು ಕೋರ್ಟ್ ಟೈಮ್ನ ವೇಸ್ಟ್ ಮಾಡಿದ್ದಾರೆ. ರಾಜಕಾರಣಿಗಳಿಗೆ ವೋಟ್ ಎಷ್ಟು ಮುಖ್ಯನೋ ಹಾಗೆ ಕೋರ್ಟ್ಗೆ ಸಾಕ್ಷಿ ಆಧಾರ ಅಗತ್ಯ. ಏನ್ ಮಿಸ್ಟರ್ ಮುಕುಂದ ಅವರೇ, ಇವತ್ತೇನಾದ್ರು ಸಾಕ್ಷಿ ಪ್ರೊಡ್ಯೂಸ್ ಮಾಡ್ತಿರೋ ಅಥವಾ ಬರೀ ಡೈಲಾಗಲ್ಲೇ ದೇವ್ರು ತೋರಿಸ್ಬಿಡ್ತಿರೋ? ಯುವರ್ ಆನರ್, ಈಗ ನಾನು ಕೇಳೋ ಪ್ರಶ್ನೆಗೆ ಒಬ್ಬ ಜ್ಞಾನಿ ಆದವನು ಮಾತ್ರ ಉತ್ತರ ಕೊಡಕ್ಕೆ ಸಾಧ್ಯ. ನಿಮ್ಮಲ್ಲಿ ಯಾರ ಮಹಾಜ್ಞಾನಿ ಇದ್ರೆ ಕಟ್ಕಟೆಗೆ ಬನ್ನಿ. ನಾನು ಹೇಳಿದ್ದು ಮಹಾಜ್ಞಾನಿ ಅಂತ. ಸ್ವಾಮಿ ಜೈಶಂಕರ್ ಅವರೇ, ವೇದ, ವಾಕ್ಯ, ಮಂತ್ರ, ತಂತ್ರ, ಶಾಸ್ತ್ರ, ಪುರಾಣ, ಪ್ರವಚನ, ಸುಭಾಷಿತ ಪ್ರತಿಯೊಂದು ದೈವ ಸಂಕಲ್ಪದಿಂದ ಬಂದಿತ್ತಾನೆ. ಹೌದು, ಅಕ್ಷರಶಃ ಸತ್ಯ. ಅದಕ್ಕೆ ಆಧಾರ ಏನು? ಭಗವದ್ಗೀತೆ. ಭಗವದ್ಗೀತೆ ನೀವು ನಂಬ್ತೀರಾ? ಅದ್ನಶ್ಯ ಶ್ರದ್ಧಧಾನಶ್ಯ ಸಂಶಯಾತ್ಮ ವಿನಾಶತಿ ನ್ಯಾಯಾಲೋಕೋತ್ಸೇನ ಪರಮ ಸುಸಂಶಯಾತ್ಮನ. ಅದರ ಅರ್ಥ ಏನು ಅಂತ ಹೇಳ್ತೀರಾ? ಯಾವ ಅಜ್ಞಾನಿ ಧರ್ಮಶಾಸ್ತ್ರಗಳನ್ನು ನಂಬಲ್ವೋ ಅವನಿಗೆ ವಿನಾಶ ತಪ್ಪಿದ್ದಲ್ಲ. ಅವನಿಗೆ ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಶಾಂತಿ ಸಿಗೋದಿಲ್ಲ. ಏನೋ ಅರ್ಥ ಆಯ್ತಾ? ಯುವರ್ ಆನರ್, ಇವನೊಂಥರ ಇಂಟ್ರೆಸ್ಟಿಂಗ್ ಐಟಮ್. ಇವನಿಗೇನು ಅರ್ಥ ಆಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಅರ್ಥ ಆಯ್ತಾ ಅಂತ ಕೇಳ್ತಾನೆ ಇರ್ತಾನೆ. ಈ ಸ್ಕೂಲಲ್ಲಿ ಕೆಲವು ದದ್ದಿ ಹುಡುಗರು ಇರ್ತಾರಲ್ಲ, ಆ ಕಡೆ ಆಟಕ್ಕೂ ಹೋಗಲ್ಲ, ಈ ಕಡೆ ಪಾಠಕ್ಕೂ ಹೋಗಲ್ಲ, ಪ್ರೇಯರಲ್ಲಿ ಮಾತ್ರ ನಿಂತ್ಕೊಂಡು ದದ್ದ ಬದ್ದ ಅಂತ ಏನೋ ಹೇಳ್ತಾ ಇರ್ತಾರೆ. ಆ ಥರ ಖಾಲಿ ತಲೆ ಪೋಲಿ ಹುಡುಗ ಇವನು. ಮುಕುಂದ, ಅಜ್ಞಾನಿ, ಅವಿವೇಕಿ, ನನ್ನಂತ ಮಹಾಯೋಗಿ ಸಿದ್ಧಪುರುಷನಿಗೆ ಅವಹೇಳನ ಮಾಡ್ತೀಯ? ನಿನಗೆ ನರಕದಲ್ಲೂ ಜಾಗ ಸಿಗೋದಿಲ್ಲ. ಓಹೋ, ತಾವು ನರಕದಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ರಾ? ಅಲ್ಲೂ ಲೇಔಟ್ ಮಾಡಿ ಸೈಟ್ಗಳು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ದುರಹಂಕಾರಿ, ನನಗೆ ಪದೇ ಪದೇ ಅವಮಾನ ಮಾಡ್ತೇನೋ? ಸ್ವಾಮೀಜಿ, ದುಃಖೇಶು ಅನುರ್ದ್ವಿಗ್ನಮನ ಸುಖೇಶು ವಿಗತ ಸ್ಪೃಧ ಪೀತರಾಗ ಭಯಕ್ರೋಧ ಸ್ಥಿತಿದಿರ್ ಮುನಿರುಷ್ಯತೆ. ಅಧ್ಯಾಯ 2 ಶ್ಲೋಕ 56. ಇದರ ಅರ್ಥ ಮನುಷ್ಯ ಸುಖ ದುಃಖ ಎರಡನ್ನೂ ಸಮನಾಗಿ ತಗೊಬೇಕು. ಭಯ ಮತ್ತು ಕ್ರೋಧದಿಂದ ಅವನು ಮುಕ್ತನಾಗಿರ್ಬೇಕು. ಯಾರಿಗೆ ಸ್ಥಿರ ಬುದ್ಧಿ ಇರುತ್ತೋ ಅವನ್ನ ಮಾತ್ರ ಸಿದ್ಧಿ ಪುರುಷ ಅಂತಾರೆ. ಎರಡೆರಡು ಮಾತಾಡ್ಕೊಳಕ್ಕಾಗದೆ BP ರೈಸ್ ಮಾಡ್ಕೊಂಡು ನನ್ನೇ ಪಂಚ್ ಮಾಡಕ್ ಬಂದು ಇವ್ರು ಸಿದ್ಧಿ ಪುರುಷನ? ಇವ್ರ ಪಂಚೇಂದ್ರನೇ ಕಂಟ್ರೋಲ್ ಮಾಡ್ಕೊಂತಾರೆ. ಇದಾ ಇವ್ರ ಸಿದ್ಧಿ? ಮೈ ಲಾರ್ಡ್, ಇಫ್ ಐ ಮೇ, ಮಿಸ್ಟರ್ ಮುಕುಂದ್, ಸಾಧುಗಳು ಸಿದ್ಧ ಪುರುಷರೋ ಅವಧೂತರೋ ಓದಿದರೋ ಇಲ್ವೋ ಅಂತ ತಿಳ್ಕೊಳ್ಳೋದಲ್ಲ ಕೋರ್ಟಿನ ಸಮಸ್ಯೆ. ಕೋರ್ಟಿಗೆ ಬೇಕಾಗಿರೋದು ನಿಮ್ಮ ಅಂಗಡಿನ ಬೀಳಿಸಿದ್ದು ಯಾರು ಅಂತ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಲ್ಲ, ದೇವ್ರು ಬೀಳಿಸಿದ್ ನನ್ನ ಅಂಗಡಿನ. ಅದಕ್ಕೆ ಸಾಕ್ಷಿ ಅಲ್ರಿ? ಸಮಾಧಾನ ಅದನ್ನ ಕೊಡಕ್ಕೆ ತಾನೇ ಬಂದಿದ್ದೀನಿ ನಾನು. ಸ್ವಾಮಿ ಜೈಶಂಕರ್ ಅವರೇ, ಭಗವದ್ಗೀತೆನ ಭಗವಂತನೇ ಬರದ್ನ? ಅದ್ರಲ್ಲಿರೋದೆಲ್ಲ ಸತ್ಯ ತಾನೆ? ಎಷ್ಟು ಸಲ ಹೇಳೋದು, ಅಕ್ಷರಶಃ ಸತ್ಯ. ಇವ್ರ ಮಾತನ್ನ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ ಯುವರ್ ಆನರ್. ಏತದ್ಯೋನಿ ನಿಭೂತ ನಿಸರ್ವ ನಿದ್ರುಪಧರೆಯೋ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಂ ಪ್ರಭ. ಇದನ್ ಕೇಳಿದ್ದೀರಾ? 7ನೇ ಅಧ್ಯಾಯ ವಿಜ್ಞಾನ ಯೋಗದಲ್ಲಿ ಭಗವಂತನೇ ಹೇಳಿರೋ ಮಾತು. ಉಪನ್ಯಾಸಕರಿಗೆ ಗೊತ್ತಾ ಅನ್ನೋದು ಅಲ್ಪಜ್ಞಾನದ ಪರಮಾವಧಿ ಅನಿಸುತ್ತೆ. ಹಾಗಾದ್ರೆ ಇದರ ಅರ್ಥನ ತಾವೇ ಕೋರ್ಟ್ಗೆ ಹೇಳ್ಬಿಡ್ತೀರಾ? ನನ್ನಿಂದಾನೇ ಪಂಚಭೂತಗಳು, ಈ ಜಗತ್ ಸೃಷ್ಟಿಗೆ ಅಂತ್ಯಕ್ಕೆ ನಾನೇ ಕಾರಣ. ನೀವೇನಾ? ಅಲ್ಲ, ಭಗವಂತ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಭಗವದ್ಗೀತೆ ಸಾರ ತುಂಬಾ ಸ್ಪಷ್ಟವಾಗಿದೆ. ಗದೀರ್ ಭಕ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಗ್ರೀತ ಪ್ರಭಾವ ಪ್ರಳಯಸ್ಥಾನಂ ನಿಧಾನಂ ಬೀಜಯಂ ವ್ಯಯಂ. 9ನೇ ಅಧ್ಯಾಯ 18ನೇ ಶ್ಲೋಕ. ಈ ಸೃಷ್ಟಿಗೆ ಸ್ಥಿತಿಗೆ ಗತಿಗೆ ಆಧಾರ ವಿಳಾಸ ಎಲ್ಲವೂ ನಾನೇ. ಹುಟ್ಸೋದು ನಾನೇ, ನಾಶ ಮಾಡೋದು ನಾನೇ. ದೇವರೇ ತುಂಬಾ ಸ್ಪಷ್ಟವಾಗಿ ಹೇಳಿದ ಸ್ವಾಮಿ. ನೀವು ಕೇಳಿದ ಎಲ್ಲಾ ಸಾಕ್ಷಿಗಳು ಬರವಣಿಗೆ ರೂಪದಲ್ಲಿ ಈ ಭಗವದ್ಗೀತೆಯಲ್ಲಿದೆ ಸ್ವಾಮಿ. ಯೋರ್ ಲಾರ್ಡ್ಶಿಪ್, ಐ ಮಸ್ಟ್ ಒಬ್ಜೆಕ್ಟ್ ಟು ದಿಸ್. ಭಗವದ್ಗೀತೆಯಲ್ಲಿ ಇರೋದನ್ನ ಓದಿ ಅದನ್ನೇ ಸಾಕ್ಷಿ ಅಂದ್ರೆ ಹೇಗೆ? ಅದ್ರ ಅಡಿಯಲ್ಲಿ ಶ್ರೀಕೃಷ್ಣ ಸಿಗ್ನೇಚರ್ ಇದೆಯೇನ್ರಿ?
ನಾನು ಹೇಳುವುದೆಲ್ಲವೂ ಸತ್ಯ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಅಂತ ಯಾವ ಭಗವದ್ಗೀತೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿಸ್ತೀರೋ ಆ ಭಗವದ್ಗೀತೆ ನೀವೇ ನಂಬಲ್ಲ ಅಂದ್ರೆ ಹೇಗೆ ಸ್ವಾಮಿ? ಒಬ್ಜೆಕ್ಷನ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ ಅಂತಿದ್ದಾರೆ. ಇದೇ ವಿಷಯನ ಕುರಾನಲ್ಲೂ ಬರ್ದಿದ್ದಾರೆ ಯುವರ್ ಆನರ್. ಸೂರ್ಯೆ ಜಲ್ಜಲ 99 ವರ್ಸ್ 108ರಲ್ಲೂ ಬರ್ದಿದೆ. ಇಡೀ ಭೂಮಿ ತನ್ನ ಮಧ್ಯದಿಂದ ನಡಗಕ್ ಶುರು ಮಾಡುತ್ತೆ ಹಾಗೂ ತನ್ನ ಹೊರೆಯನ್ನೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ. ಆಗ ಮನುಷ್ಯ ಭೂಮಿಗೆ ಏನಾಗ್ತಿದೆ ಅಂತ ಕೇಳಿದಾಗ ಅದು ತನ್ನ ಸ್ಥಿತಿಗತಿಗಳನ್ನ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ ತನ್ನ ದೇವರು ಈ ರೀತಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗುತ್ತೆ. ತೋಹಿದ್ ಅರುಭ್ಯ ಅಂದ್ರೆ ಪ್ರಪಂಚದ ಎಲ್ಲ ವ್ಯವಹಾರ ನಡೆಸೋದು ಅಲ್ಲ ಮಾತ್ರ ಅನ್ನೋದು ಇದರ ಅರ್ಥ. ಕರೆಕ್ಟ್ ತಾನೇ ಸ್ವಾಮಿ? ಹೌದು, ಇದು ಸತ್ಯ. ಈ ಪ್ರಪಂಚದಲ್ಲಿ ಏನೇ ನಡೆದ್ರು ಅದಕ್ಕೆ ಪರಮಶಕ್ತನಾದ ಅಲ್ಲಾಹುವೇ ಕಾರಣ. ಹೌದು ಯುವರ್ ಆನರ್, ಇದೇ ವಿಷಯನ ಬೈಬಲಲ್ಲೂ ಹೇಳಿದ್ದಾರೆ. ಚಾಪ್ಟರ್ 56 ವರ್ಸ್ 16, ಐ ಹೂ ಕ್ರಿಯೇಟೆಡ್ ಐ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ದ ರೇಸರ್ ಟು ಡೆಸ್ಟ್ರಾಯ್. ಈ ಎಲ್ಲ ಸಾಕ್ಷಿ ಆಧಾರಗಳಿಂದ ರುಜುವಾತಾಗದೇನು ಅಂದ್ರೆ ಆ ದೇವರು ಅನ್ನೋನಿದ್ದಾನೆ, ಅವನೇ ನನ್ನ ಅಂಗಡಿನ ಬೀಳಿಸಿದ್ದು. ಇದೇ ಆಕ್ಟ್ ಆಫ್ ಗಾಡ್. ಈ ಆಕ್ಟ್ ಆಫ್ ಗಾಡ್ ಇಂದ ತುಂಬಾ ಜನ ನೊಂದಿದ್ದಾರೆ. ಅವ್ರಿಗೆಲ್ಲ ಪರಿಹಾರನ ಆ ದೇವರೇ ಬಂದು ಕೊಡಬೇಕು. ಆದ್ರೆ ಆ ದೇವ್ರು ಎಲ್ಲಿದಾರೋ ನಮಗ್ ಗೊತ್ತಿಲ್ದಿರೋದ್ರಿಂದ ದೇವ್ರ ಫ್ರಾಂಚೈಸಿ ತಗೊಂಡ್ರು ಈ ಏಜೆಂಟ್ಗಳು, ಬ್ರೋಕರ್ಗಳು, ದಲ್ಲಾಳಿಗಳೇ ನಮಗ್ ದುಡ್ಡು ಕೊಡ್ಬೇಕು ಯುವರ್ ಆನರ್. ಐ ಒಬ್ಜೆಕ್ಟ್ ಟು ದಿಸ್. ಸರ್, ಏನ್ ಸರ್ ಅಬ್ಜೆಕ್ಷನ್? ವೈ ಆರ್ ಯು ಅಬ್ಜೆಕ್ಟಿಂಗ್? ಸರ್, ಅವ್ರೇನಾದ್ರೂ ದೇವ್ರಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ರೆ ನಾವ್ ಇನ್ಶೂರೆನ್ಸ್ ಕಂಪ್ನಿಯವ್ರು ದುಡ್ಡು ಕೊಡ್ಬೇಕಾಗತ್ತೆ. ಈಸ್ ರೈಟ್ ಸರ್, ದೇವ್ರಿದ್ದಾನೆ. Sit down, I said, please. ಸಂಬಳ ಸರ್, Sit down. ಎಲ್ಲಿದ್ಯಾ ಬಂದೆ? ಜೀವ ಎಲ್ಲಿದ್ಯಾ? ಧರ್ಮ ಸೋಲ್ತಾ ಇದೆ, Please, ಸ್ವಾಮೀಜಿ. ಅಧರ್ಮ ಗೆಲ್ತಾ ಇದೆ. ಸಿಡಿಲಂತೆ ಅಬ್ಬರಿಸಿಕೊಂಡು ಬಾ. order. ಉಕ್ಕಿ ಬಾ. ಸ್ವಾಮಿ, ದೇವ್ರೇ, this is not ನನಗೆ correct. ಶಕ್ತಿ ಕೊಡು. ಸಾಧ್ಯವಾದ್ರೆ Try to understand. ಇವನ ಪ್ರಾಣ ತೆಗೆದ್ಬಿಡು. ಸ್ವಾಮೀಜಿ. ಇವನಂತ ಪಾಪಿ ಸ್ವಾಮೀಜಿ. ಬದುಕಿರಬಾರ್ದು. Oh my God. ಬದುಕಿರಬಾರ್ದು. I told you this will happen. ಏ ಮುಕುಂದ, ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲ, ನಿಮ್ಮನ್ನ ಚೆನ್ನಾಗಿ